ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವು ಡೆಸಿಮಲ್ ಒಳಗೆ ಇದ್ದಿದ್ದನ್ನು ಯಾವ ರೀತಿ ಎಡಿಷನ್ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಡಿವಿಷನ್ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿ ಒಳಗೆ ನಾವೇನು ಮಾಡೋಣ ಅಂತಂದ್ರೆ ಈ ಫ್ರ್ಯಾಕ್ಷನ್ಸ್ ಒಳಗೆ ಇದ್ದಿದ್ದನ್ನು ಯಾವ ರೀತಿ ಎಡಿಷನ್ ಮಾಡ್ಕೊಳ್ಳೋದು ಅಂತೇಳಿ ತಿಳ್ಕೊಳ್ಳೋಣ. ಹಾಗಾದ್ರೆ ಫಸ್ಟ್ ನೋಡ್ರಿ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ. ಇಲ್ಲಿ ಫಸ್ಟ್ ನೋಡ್ರಿ 3/5 ಮತ್ತು 4/5 ಇವೆರಡೂ ನಾವು ಯಾವ ರೀತಿ ಕೂಡಿಸ್ಕೋಬೇಕು ಅನ್ನೋದನ್ನು ನೋಡ್ರಿ. ಫಸ್ಟ್ಗೆ ಯಾವ ರೀತಿ ಕೂಡಿಸ್ಕೋಬೇಕು ಅಂತಾರೆ. ಫಸ್ಟ್ ನೋಡ್ರಿ ಯಾವ ರೀತಿ ಕೂಡಿಸ್ಕೊಂತೀರಿ. ಜಸ್ಟ್ ಇಲ್ಲಿ 3/5 4/5 ಐತಿ ಅಂತ ನೋಡ್ರಿ. ಇಲ್ಲಿ ಎರಡೂ ಛೇದ ಏನದಾವ ಅಂತಾರ ಸೇಮ್ ಅದಾವ್ರಿ. ಎರಡೂ ಛೇದ ಏನಾದ್ರ ಸೇಮ್ ಇದ್ದು ಅಂತಾರೆ. ಈ ಡಿನಾಮಿನೇಟರ್ ಒಳಗೆ ಇದ್ದಿದ್ದು ಏನಾರ ಸೇಮ್ ಇದ್ದು ಅಂತಾರ. ಫಸ್ಟ್ ಏನು ಮಾಡ್ರಿ ಅಂತಾರ, ಆ್ಯಸ್ ಇಟ್ ಈಸ್ ಎಷ್ಟು ಇದ್ದಿರ್ತದ ಅಷ್ಟ ಬರ್ಕೊಂಡ್ಬಿಡ್ರಿ 5 ಅಂತೇಳಿ. ಆಮೇಲೆ ಏನು ಮಾಡ್ರಿ ಅಂತಾರೆ, ಈ ಅಂಶದೊಳಗೆ ಇದ್ದಿರ್ತಾವಲ್ಲ ನ್ಯೂಮರೇಟರ್ ಒಳಗೆ, ಇವೆರಡೂ ಏನು ಮಾಡ್ರಿ ಅಂತಾರೆ ಡೈರೆಕ್ಟ್ ಪ್ಲಸ್ ಮಾಡ್ಕೊಂಡ್ಬಿಡ್ರಿ. 3 + 4 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 7 ಆಗುತ್ತೆ. ನಮ್ಮ ಆನ್ಸರ್ ಎಷ್ಟು ಅಂತಾರ 7/5. ಇದು ಸರಿ ಆನ್ಸರ್. ಇನ್ನು ಅದೇ ರೀತಿ ನೋಡ್ರಿ ಇವಾಗ ಇಲ್ಲಿ ಮತ್ತೆ ಸೇಮ್ ಅದಾವ. ಹಂಗಾರೆ ಈ 1/3 + 2/3 ಅನ್ನೋದನ್ನ ನಾವು ಕೂಡಿಸಿದ್ರೆ ಎಷ್ಟಾಕೈತಿ ನೋಡ್ರಿ. ಛೇದ ಎರಡೂ ಸೇಮ್ ಅದಾವ. ಛೇದ ಎರಡೂ ಸೇಮ್ ಇದ್ದು ಅಂತಾರೆ ಆ್ಯಸ್ ಇಟ್ ಈಸ್ ಹಂಗೆ ಬರೆದು ಬಿಡ್ರಿ 3 ಅಂತೇಳಿ. ಇನ್ನು ನೆಕ್ಸ್ಟ್ ಛೇದ ಸೇಮ್ ಇದ್ದು ಡೈರೆಕ್ಟ್ ಹಂಗೆ 3 ಅಂತ ಬರೆದ್ರಿ. ಇನ್ನು ಅಂಶ ಕೂಡ ಏನು ಮಾಡ್ರಿ ಅಂತಾರೆ ಡೈರೆಕ್ಟ್ ಕೂಡಿಸ್ಬಿಡ್ರಿ. ಈ 1 + 2 ಅಂತಾರೆ ಎಷ್ಟಾಗತ್ತೆ ರೀ 3 ಆಗುತ್ತೆ. ಇನ್ನು 3/3 ಅಂತಾರೆ ನೋಡ್ರಿ 3 ಒಂದ್ರಲ್ಲೇ ಅಂತಾರೆ 1/1 ಅಂತಾರೆ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ 1 ಅಂತ ಆಗುತ್ತೆ. ಓಕೆ. ಇನ್ನು ಅದೇ ರೀತಿ ನೋಡ್ರಿ ಇವಾಗ ಇಲ್ಲಿ ಕೂಡ ನೋಡ್ರಿ ಇಲ್ಲಿ 3 ಫ್ರ್ಯಾಕ್ಷನ್ಸ್ ಅದಾವ. 3 ಫ್ರ್ಯಾಕ್ಷನ್ಸ್ ಇದ್ರೂ ಕೂಡ ಸೇಮ್ ಹಂಗೆ ಅದೇ ರೀತಿ ಕೂಡಿಸ್ಕೊಳ್ರಿ. ನೋಡ್ರಿ ಫಸ್ಟ್ 3/5 + 2/5 + 1/5 ಅಂತದ ನೋಡ್ರಿ. ಛೇದ ಈ 3 ತ್ರಾಗ ಸೇಮ್ ಐತಿ ಅಂತಾರೆ. ಏನು ಮಾಡ್ರಿ ಜಸ್ಟ್ 3 ಹಂಗೆ ಬರ್ಕೊಳ್ರಿ. ಸೇಮ್ ಐತಿ ಅಂತಾರೆ ಜಸ್ಟ್ 5 ಅಂತ ಬರೀರಿ. ಇವಾಗ ಸೇಮ್ ಅದ ಸೇಮ್ ಬರ್ದ್ರಿ. ಡೈರೆಕ್ಟ್ ಏನು ಮಾಡ್ರಿ ಅಂಶ ಕೂಡಿಸ್ಕೊಳ್ರಿ. 3 + 2 ಅಂತಾರೆ 5, 5 + 1 ಅಂತಾರೆ ನೋಡ್ರಿ ಎಷ್ಟಾಗುತ್ತಾ 6 ಆಗುತ್ತಾ. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 6/5. ನೋಡ್ರಿ ಇವಾಗ ನಿಮಗೆ ಏನು ಗೊತ್ತಾಯ್ತು ಅಂತಾರ, ಛೇದ ಏನಾರ ಸೇಮ್ ಇತ್ತು ಅಂತಾರ, ಈ ಡಿನಾಮಿನೇಟರ್ ಏನಾರ ಸೇಮ್ ಇತ್ತು ಅಂತಾರ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು. ಇನ್ನು ಈ ಡಿನಾಮಿನೇಟರ್ ಸೇಮ್ ಇಲ್ಲ ಅಂತಾರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊತೀರಿ. ಡಿನಾಮಿನೇಟರ್ ಸೇಮ್ ಇಲ್ಲ ಅಂತಾರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊತೀರಿ ನೋಡ್ರಿ. ಫಸ್ಟ್ ಇಲ್ಲಿ ಏನದ ಅಂತಾರ 1/2 ಅದ ಪ್ಲಸ್ 1/2 ಅದ ಪ್ಲಸ್ 3/4 ಅದ. ಹಂಗಾರೆ ಈಗ ಯಾವ ರೀತಿ ಕೂಡಿಸ್ಕೊಳ್ಬೇಕು ನೋಡ್ರಿ. ಈ ರೀತಿ ಕೂಡಿಸ್ಕೋಬೇಕಂತಾರೆ ಇಲ್ಲಿ ಛೇದ ಸೇಮ್ ಇಲ್ಲದೆ ಇದ್ದಾಗ ನಾವೇನು ಮಾಡ್ಕೋಬೇಕಂತಾರ LCM ತಕ್ಕೋಬೇಕಾಗ್ತದೆ ರೀ. ನೋಡ್ರಿ ಈ ಸಣ್ಣ ಸಣ್ಣ ಸಂಖ್ಯೆ ಇದ್ದಾಗ LCM ಯಾವ ರೀತಿ ತಗೊಳ್ಳೋದು ಅಂತೇಳಿ ಫಸ್ಟ್ ನೋಡ್ರಿ ಒಂದು ಸ್ವಲ್ಪ ಈ 2 ಮತ್ತು 4 LCM ಯಾವ ರೀತಿ ತಗೊಳ್ಳೋದು. ಓಕೆ. 2 ಮತ್ತು 4 LCM ಎಷ್ಟಾಕೈತಿ ಅಂತ ಫಾಸ್ಟಾಗಿ ತಗೊಳ್ಳೋದು ನೋಡ್ರಿ. ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಇಲ್ಲೇ. ಈಗ ಈ 2 ಮತ್ತು 4 ಒಳಗೆ ದೊಡ್ಡ ಸಂಖ್ಯೆ ಯಾವುದು ಅಂತಾರ 4. ಈ 4ರ ಮಧ್ಯೆ ಅನ್ನುವಾಗ ಈ 2ರ ಮಧ್ಯೆ ಹತ್ರ ಬಂತು ಅಂತಾರ ಅದು ಏನಾಕದ ಹೇಳ್ರಿ LCM ಹಾಕದ. ಹಾಗಾದ್ರೆ 4 ಒಂದ್ರಲ್ಲೇ 4 ಅನ್ನೋದು 2ರ ಮಧ್ಯೆ ಒಳಗೆ ಬರ್ತದ್ರಿ. ಹಾಗಾದ್ರೆ ಈ 2 ಮತ್ತು 4 LCM ಎಷ್ಟು ಅಂತಾರ 4. ಇನ್ನು ಅದೇ ರೀತಿ ನೋಡ್ರಿ ಇವಾಗ ಇಲ್ಲಿ 3 ಮತ್ತು 4 ಐತಿ ಅಂತ ತಿಳ್ಕೊಡ್ರಿ. ಈ 3, 4 LCM ಎಷ್ಟು ಅಂತಂದಾಗ ನೋಡ್ರಿ ದೊಡ್ಡ ಸಂಖ್ಯೆ ಯಾವುದದ 4 ಅದ. ಈ 4ರ ಮಧ್ಯೆ ಅನ್ಕೊಂತ ಹೋಗ್ಬೇಕು. ಅನ್ಕೊಂತ ಹೋಗುವಾಗ ಈ 3ರ ಮಧ್ಯೆ ಹತ್ರ ಬರಬೇಕು ನೋಡ್ರಿ. 4 ಒಂದ್ರಲ್ಲೇ 4, 4 3ರ ಮಧ್ಯೆ ಒಳಗೆ ಬರಂಗಿಲ್ಲ. 4 2ರಲ್ಲಿ 8, 8 ಕೂಡ 3ರ ಮಧ್ಯೆ ಒಳಗೆ ಬರಂಗಿಲ್ಲ. 4 3ರಲ್ಲಿ 12, 12 3ರ ಮಧ್ಯೆ ಒಳಗೆ ಬರ್ತದ್ರಿ. 12 3ರ ಮಧ್ಯೆ ಒಳಗೆ ಬರ್ತದ ಅಂತಾರ LCM ಎಷ್ಟು ಅಂತ ಹೇಳ್ರಿ 12 ಆಯಿತು. ಇನ್ನು ಅದೇ ರೀತಿ ಈಗ ಹೇಳ್ರಿ ಈ 10 ಮತ್ತು 20 ಈ 2 ಸಂಖ್ಯೆದ LCM ಎಷ್ಟು ಅಂತಂದಾಗ ನೋಡ್ರಿ ದೊಡ್ಡ ಸಂಖ್ಯೆ ಯಾವುದದ 20 ಅದ. ಈ 20 10ರ ಮಧ್ಯೆ ಒಳಗೆ ಬರ್ತದ ಅಂತಾರೆ. ಈ 2 ಸಂಖ್ಯೆದ LCM ಎಷ್ಟಾಗ್ತದ ಅಂತಾರೆ 20 ಆಗ್ತದ ನೋಡ್ರಿ. ನೆಕ್ಸ್ಟ್ ಹಂಗಾರೆ ಇವಾಗ ಅದೇ ರೀತಿ ನೋಡ್ರಿ ಈ 15 ಮತ್ತು 30 ಅದ. ಈ 2 ಸಂಖ್ಯೆದ LCM ಎಷ್ಟಾಗ್ತದ ನೋಡ್ರಿ. ಈ 2 ಸಂಖ್ಯೆದ LCM ಎಷ್ಟಾಕೈತಿ ಅಂತಾರ ಜಸ್ಟ್ ಈ 15 ಮತ್ತು 30 ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದು ಅಂತಾರ ದೊಡ್ಡ ಸಂಖ್ಯೆ 30 15ರ ಮಧ್ಯೆ ಒಳಗೆ ಬರ್ತದ್ರಿ. ಈ 30 ಅನ್ನೋದು 15ರ ಮಧ್ಯೆ ಒಳಗೆ ಬರ್ತದ ಅಂತಾರೆ LCM ಎಷ್ಟಾಕೈತಿ ಹೇಳ್ರಿ 30 ಆಕೈತಿ. ಅರ್ಥ ಆಗ್ತದ LCM ಯಾವ ರೀತಿ ತಗೊಳ್ಳೋದು ಅಂತೇಳಿ. ಅದೇ ರೀತಿ ನೋಡ್ರಿ ಇನ್ನೊಂದೆರಡು ಈಗ 6 ಮತ್ತು 8 ಐತಿ. ಈ 2 LCM ಎಷ್ಟಪ್ಪ LCM ಎಷ್ಟು ಅಂತಂದಾಗ ನೋಡ್ರಿ ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದು 8. 8ರ ಮಧ್ಯೆ ಅನ್ನುವಾಗ 6ರ ಮಧ್ಯೆ ಅದ್ರೊಳಗೆ ಬರಬೇಕು. 8 ಒಂದ್ರಲ್ಲಿ 8, 8 ಒಂದ್ರಲ್ಲಿ 8, 8 6ರ ಮಧ್ಯೆ ಒಳಗೆ ಬರಂಗಿಲ್ಲ. 8 2ರಲ್ಲಿ 16, 16 ಕೂಡ ಏನಾಗಂಗಿಲ್ಲ ಹೇಳ್ರಿ 6ರ ಮಧ್ಯೆ ಒಳಗೆ ಬರಂಗಿಲ್ಲ. ನೆಕ್ಸ್ಟ್ 8 3ಲೆ 24, 24 6ರ ಮಧ್ಯೆ ಒಳಗೆ ಬರ್ತದ್ರಿ. 24 6ರ ಮಧ್ಯೆ ಒಳಗೆ ಬರ್ತೈತಿ ಅಂತಾರೆ LCM ಎಷ್ಟು ಹೇಳ್ರಿ. ಈ 2 ಸಂಖ್ಯೆದ LCM 24 ತಿಳಿತಾ. ಜಸ್ಟ್ ಈಗ ಅದೇ ರೀತಿ ನೋಡ್ರಿ ಈ 12 ನೆಕ್ಸ್ಟ್ ಈ 8 ಮತ್ತು 12 LCM ಎಷ್ಟು ನೋಡ್ರಿ. ಈ 2 ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆ ಯಾವ್ದ್ರಿ ದೊಡ್ಡ ಸಂಖ್ಯೆ 12. ಈ 12 8ರ ಮಧ್ಯೆ ಒಳಗೆ ಬರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ನಂಬರ್ ಯಾವುದು 24. ಈ 24 ಅನ್ನೋದು 8ರ ಮಧ್ಯೆ ಒಳಗೆ ಬರ್ತದ್ರಿ. ಹಾಗಾದ್ರೆ LCM ಎಷ್ಟು ಅಂತಾರ 24. ಅರ್ಥ ಆಗತೈತಿ. ಜಸ್ಟ್ ಇದು LCM ಸಿಂಪಲ್ ಕ್ವಶನ್ ಇದ್ದಾಗ LCM ತೆಗೆಯೋದು ಒಂದು ಸ್ವಲ್ಪ ಐಡಿಯಾ ಇರಬೇಕು. ಇದು ಗೊತ್ತಿತ್ತು ಅಂತಾರೆ ಫ್ರ್ಯಾಕ್ಷನ್ ಮಾಡ್ಕೋವಾಗ ಈಗ ಆ್ಯಡ್ ಮಾಡ್ಕೋವಾಗ ನಮಗೆ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ರೀ. ಹಾಗಾದ್ರೆ ನೋಡ್ರಿ ಇವಾಗ
ಈ 1/2 ಅದ ಪ್ಲಸ್ 3/4 ಅದ, ಇದ್ರ ಎರಡು ಪ್ಲಸ್ ಮಾಡ್ಕೋಬೇಕಂದ್ರೆ ಛೇದ ಸೇಮ್ ಇದ್ದಾಗ ಡೈರೆಕ್ಟ್ ಬರ್ಕೊಂಡ್ರಿ, ಡೈರೆಕ್ಟ್ ಕೂಡಿಸಿದ್ರಿ, ಓಕೆ. ಬಟ್ ಈಗ ಛೇದ ಸೇಮ್ ಇಲ್ಲ, ಹಂಗಾರೆ ನಾವೇನು ಮಾಡ್ಬೇಕು ಹೇಳ್ರಿ, ಈ 2 ಮತ್ತು 4 ಏನು ಮಾಡಬೇಕು ಅಂತಾರ ಎಲ್ ಸಿ ಎಮ್ ತೆಗಿಬೇಕ್ರಿ. ಈ 2 ಮತ್ತು 4 ಎಲ್ ಸಿ ಎಮ್ ಎಷ್ಟು? ಈ 2 ಮತ್ತು 4 ಎಲ್ ಸಿ ಎಮ್ 4 ಆಗತ್ತೆ ರೀ. ಹೆಂಗೆ ಅಂತಾರ, ಈ ದೊಡ್ಡ ಸಂಖ್ಯೆ ಎಷ್ಟು ಅದ ರೀ? 4 ಅದ. 4 ಈ 2 ಮಗ್ಗಿಯೊಳಗೆ ಬರ್ತೈತಿ ಅಂತಾರ, ಎಲ್ ಸಿ ಎಮ್ ಎಷ್ಟು ಅಂತ ಹೇಳ್ರಿ? 4 ಆಯಿತು. ಇನ್ನು ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಾರ ನೋಡ್ರಿ. ಇವಾಗ ಈ 2 ಎಷ್ಟರಲ್ಲೇ 4 ರೀ? 2 ಎಷ್ಟರಲ್ಲೇ 4? 2 2ರಲ್ಲೇ 4. ಅದು ಎಷ್ಟರಲ್ಲೇ ಅಂತ ಬರ್ತೈತಲ್ಲ ಅದನ್ನ ಏನು ಮಾಡ್ಕೋಬೇಕಂತಾರೆ, ಈ ಅಂಶಕ್ಕೆ ಇಂಟು ಮಾಡ್ಕೋಬೇಕ್ರಿ. 2 ಎಷ್ಟರಲ್ಲೇ 4 ರೀ? 2 2ರಲ್ಲೇ 4. ಇನ್ನು 4 ಎಷ್ಟರಲ್ಲೇ 4 ಅಂತಾರ? 4 1ರಲ್ಲೇ 4. ಆ ಒಂದನ್ನು ಏನು ಮಾಡ್ಕೋಬೇಕಂತಾರ ಇಲ್ಲಿ ಇಂಟು ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಇವಾಗ 1 × 2 ಅಂತಾರ 2, ಪ್ಲಸ್ ಚಿಹ್ನೆ ಅದ, ಪ್ಲಸ್ ಹಾಕ್ರಿ. 3 × 1 ಅಂತಾರ 3. ಇವಾಗ 2 + 3 ಅಂತಾರ ಕೂಡಿಸಿದ್ರೆ ಎಷ್ಟು ಆಕೈತಿ ಅಂತಾರ 5 ಆಕೈತಿ. ಅದ ಇಲ್ಲಿ ಬರೆದು ಬಿಡ್ರಿ 5/4 ಆನ್ಸರ್. ಅರ್ಥ ಆಯ್ತಾ? ಎಸ್. ಹಂಗಾರೆ ನೋಡ್ರಿ ಅದೇ ರೀತಿ ಇನ್ನೂ ಒಂದೆರಡು ಕ್ವಶನ್ ಅದಾವ, ಸಾಲ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಇವಾಗ ಇವೆರಡು ಸಾಲ್ವ್ ಮಾಡ್ರಿ ನೋಡೋಣ. ಇವಾಗ ಇಲ್ಲಿ 3/5 ಅದ ಪ್ಲಸ್ 4/7 ಅದ. ಹಂಗಾರೆ ಈ 5 ಮತ್ತು 7 ನೋಡ್ರಿ ಛೇದ ಸೇಮ್ ಇಲ್ಲ ಅಂತ ನಾವು ಏನು ಮಾಡ್ಕೋಬೇಕಾಗ್ತದ, ಎಲ್ ಸಿ ಎಮ್ ತಕ್ಕೋಬೇಕಾಗ್ತದ್ರಿ. ಆ ಎಲ್ ಸಿ ಎಮ್ ತಕ್ಕೋಬೇಕಂತಾರೆ ನೋಡ್ರಿ. ಇವಾಗ ಈ 5 ಮತ್ತು 7 ದೊಡ್ಡ ಸಂಖ್ಯೆ ಯಾವುದು ಅಂತಾರ 7. 7ರ ಮಧ್ಯೆ ಅನ್ಕೊಂತ ಹೋಗ್ಬೇಕ್ರಿ ನಾವು. 7ರ ಮಧ್ಯೆ ಅನ್ಕೊಂತ ಹೋಗ್ಬೇಕು. 7 1ರಲ್ಲಿ 7, 7 5ರ ಮಧ್ಯೆ ಬರಂಗಿಲ್ಲ. 7 2ರಲ್ಲಿ 14, 14 5ರ ಮಧ್ಯೆ ಬರಂಗಿಲ್ಲ. ನೆಕ್ಸ್ಟ್ 7 3ರಲ್ಲಿ 21, 21 ಕೂಡ 5ರ ಮಧ್ಯೆ ಬರೋದಿಲ್ಲ. 7 4ರಲ್ಲಿ 28, 28 ಕೂಡ 5ರ ಮಧ್ಯೆ ಬರಂಗಿಲ್ಲ. 7 5ರಲ್ಲಿ 35, ಈ 35 ಅನ್ನೋದು 5ರ ಮಧ್ಯೆ ಬರ್ತದ್ರಿ. ಈ 35 ಅನ್ನೋದು 7ರ ಮಧ್ಯೆ ಬರ್ತದ, 5ರ ಮಧ್ಯೆ ಬರ್ತದ ಅಂತಾರೆ. 5 ಮತ್ತು 7ರದ ಎಲ್ ಸಿ ಎಮ್ ಎಷ್ಟು ಆಕೈತಿ ಹೇಳ್ರಿ? 35 ಆಕೈತಿ. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, ಹಂಗಾರ ಇನ್ನು 5 ಎಷ್ಟರಲ್ಲೇ 35 ರೀ? 5 7ರಲ್ಲೇ 35. ಆ 7ಅನ್ನು ಇಲ್ಲಿ ಇಂಟು ಮಾಡ್ಕೋಬೇಕು. ಇನ್ನು 7 ಎಷ್ಟರಲ್ಲೇ 35? 7 5ರಲ್ಲೇ 35. ಆ 5ಅನ್ನು ಇಲ್ಲಿ ಇಂಟು ಮಾಡ್ಕೋಬೇಕು. ಇವಾಗ ನೋಡ್ರಿ, ಇಂಟು ಮಾಡ್ಕೊಳ್ರಿ. 3 7ರಲ್ಲೇ 21, ಪ್ಲಸ್ ಚಿಹ್ನೆ ಅದ, ಪ್ಲಸ್ ಹಾಕ್ರಿ. 4 5ರಲ್ಲೇ ಎಷ್ಟು ರೀ? 20. ಇದನ್ನು ಬರೀರಿ. ಈಗ ಇವೆರಡು ಪ್ಲಸ್ ಅದ, ಪ್ಲಸ್ ಮಾಡಿರಿ. 21 + 20 ಅಂತಾರೆ ಎಷ್ಟಾಗತ್ತೆ ರೀ? 20 + 21 ಅಂತಾರ 41 ಆಗುತ್ತೆ. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 41/35. ನೀವು ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಒಳಗೂ ಬರಿಬೋದು, ಬಟ್ ಜಸ್ಟ್ ಇಷ್ಟು ಬರಲಿಕ್ಕೆ ತಿಳ್ಕೊಳ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಯಾವ ರೀತಿ ಬರೆಯೋದು ಅಂತೇಳಿ. ಈಗ ನೋಡ್ರಿ, ಹಂಗಾರೆ ಅದೇ ರೀತಿ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ ನೋಡ್ರಿ. ಇವಾಗ ಇದ್ರದ್ದು ಎಷ್ಟಾಗುತ್ತೆ ನೋಡ್ರಿ? 7/10 + 2/5 + 3/2. ಹಂಗಾರೆ ಎಷ್ಟಾಗುತ್ತೆ ಆನ್ಸರ್? ಫಸ್ಟ್ ನೋಡ್ರಿ, ಇವಾಗ ನಾವು ಏನು ಮಾಡ್ಕೋಬೇಕು, ಈ ಛೇದ ಸೇಮ್ ಇಲ್ಲ ಅಂತಾರೆ. ಛೇದದ್ದು ಏನು ಮಾಡ್ಕೋಬೇಕು ಅಂತಾರೆ? ಎಲ್ ಸಿ ಎಮ್ ತಕ್ಕೋಬೇಕ್ರಿ. ಎಲ್ ಸಿ ಎಮ್ ತಕ್ಕೋಬೇಕು ಅಂತಾರೆ ನೋಡ್ರಿ. ಫಸ್ಟ್ 10 5 2 ಅದ. ಈ 10 5 2ರದ್ದು ಎಲ್ ಸಿ ಎಮ್ ಎಷ್ಟಾಕೈತಿ ಅಂತಾರ? ದೊಡ್ಡ ಸಂಖ್ಯೆ 10 ಅದ ರೀ. ಈ 10 5ರ ಮಧ್ಯೆ ಬರ್ತದ, 2ರ ಮಧ್ಯೆ ಬರ್ತದ. ಹಂಗಾರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಹೇಳ್ರಿ? 10 ಆಗುತ್ತೆ. 10 ಬರೀರಿ. ಇನ್ನು ನೆಕ್ಸ್ಟ್ ಇನ್ನು ನೋಡ್ರಿ, 10 ಎಷ್ಟರಲ್ಲೇ 10? 10 1ರಲ್ಲೇ 10. ಆ ಒಂದನ್ನು ಇಂಟು ಮಾಡ್ಕೋಬೇಕು ಅಂಶಕ್ಕೆ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, 5 ಎಷ್ಟರಲ್ಲೇ 10? 5 2ರಲ್ಲೇ 10. ಆ 2 ಏನು ಮಾಡ್ಕೋಬೇಕು ಅಂತಾರ? ಇಲ್ಲಿ ಅಂಶಕ್ಕೆ ಇಂಟು ಮಾಡ್ಕೋಬೇಕ್ರಿ. ಇನ್ನು ನೆಕ್ಸ್ಟ್ 2 ಎಷ್ಟರಲ್ಲೇ 10 ಅಂತಾರ? 2 5ರಲ್ಲೇ 10. ಈ 5ಅನ್ನು ಇಲ್ಲಿ ಇಂಟು ಮಾಡ್ಕೋಬೇಕು. ಇವಾಗ ನೋಡ್ರಿ, 7 1ರಲ್ಲೇ 7, ಪ್ಲಸ್ ಚಿಹ್ನೆ ಅದ, ಪ್ಲಸ್ ಹಾಕ್ರಿ. 2 2ರಲ್ಲೇ 4, ಪ್ಲಸ್ ಚಿಹ್ನೆ ಅದ, ಪ್ಲಸ್ ಹಾಕ್ರಿ. 3 5ರಲ್ಲೇ 15. ಈಗ ಎಲ್ಲನೂ ಪ್ಲಸ್ ಅದ ಅಂತಾರೆ ನೋಡ್ರಿ. ಕೂಡಿಸ್ರಿ. ಇವಾಗ ಎಷ್ಟಾಗುತ್ತೆ? 7 4 11, 11 ಮತ್ತು 15 ಅಂತಾರೆ ಎಷ್ಟಾಗತ್ತೆ ರೀ? 11 ಮತ್ತು 15 ಅಂತಾರೆ ಎಷ್ಟಾಗತ್ತೆ ರೀ? 26 ಆಗುತ್ತೆ. ಅಂದ್ರೆ 26/10. ಅರ್ಥ ಆಯ್ತಾ? ಜಸ್ಟ್ ನೀವು ಇದನ್ನು ಕಡ್ತಾ ಹೊಡೆದು ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಇಡ್ಬೋದು. ಜಸ್ಟ್ ಈಗ ಫ್ರಾಕ್ಷನ್ ಒಳಗೆ ಇಡಾಕ್ ತಿಳ್ಕೊಡ್ರಿ, ಆಮೇಲೆ ಮಿಕ್ಸ್ಡ್ ಫ್ರಾಕ್ಷನ್ ನಿಮಗೆ ಕ್ವಶನ್ ಪೇಪರ್ ಬಿಡಿಸೋ ಗೊತ್ತಾಕೈತಿ. ಓಕೆ. ಎಸ್. ನೆಕ್ಸ್ಟ್ ಹಂಗಾರ ನೋಡ್ರಿ, ಇವಾಗ ಇನ್ನೂ ಒಂದೆರಡು ಕ್ವಶನ್ ಅದಾವ. ಯಾವ ರೀತಿ ಅದಾವ ಅಂತಾರ? ಮಿಕ್ಸ್ಡ್ ಫ್ರಾಕ್ಷನ್ ಅದಾವ್ರಿ. ಈಗ ಮಿಕ್ಸ್ಡ್ ಫ್ರಾಕ್ಷನ್ ಇದ್ದಿದ್ದನ್ನು ಯಾವ ರೀತಿ ಕೂಡಿಸ್ಕೊಳ್ಳೋದು? ಮಿಕ್ಸ್ಡ್ ಫ್ರಾಕ್ಷನ್ ಇದ್ದಿದ್ದನ್ನು ಯಾವ ರೀತಿ ಕೂಡಿಸ್ಕೊಂತೀರಿ ನೋಡ್ರಿ. ಫಸ್ಟ್ ಈ ಮಿಕ್ಸ್ಡ್ ಫ್ರಾಕ್ಷನ್ ಇದ್ದಿದ್ದನ್ನು ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕ್ರಿ. ಮಿಕ್ಸ್ಡ್ ಇದ್ದಿದ್ದನ್ನು ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹಂಗಾರೆ ಫ್ರಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ನೋಡಿ. ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ಕೋಬೇಕು ಅಂತಾರ? ಇಲ್ಲಿ ಇಂಟು ಮಾಡ್ಕೋಬೇಕ್ರಿ, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಇಂಟು ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಹಂಗಾರೆ ಇವಾಗ ಮಾಡ್ರಿ. 3 2ರಲ್ಲಿ 6, 6ಕ್ಕೆ 1 ಕೂಡಿಸಿದ್ರೆ 7, 7/3 ಅಂತ ಆಗತ್ತೆ ರೀ. ಇಷ್ಟು ಬರ್ಕೋಬೋದು. ಇನ್ನು ಪ್ಲಸ್ ಬರೀರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಹಂಗಾರೆ 5 3ರಲ್ಲಿ 15, 15ಕ್ಕೆ 2 ಕೂಡಿಸಿದ್ರೆ 17/5, 17/5. ಹಂಗಾರೆ ಇವಾಗ ಕೂಡಿಸ್ಬೋದ್ರಿ ನಾವು. ಮತ್ತು 3 ಮತ್ತು 5 ಐತ್ರಿ. 3 ಮತ್ತು 5 ಆಯಿತು ಅಂತ ನೋಡ್ರಿ. ಇವಾಗ ಯಾವ ರೀತಿ ಬರೀತೀರಿ? 3 ಮತ್ತು 5ರದ್ದು ಛೇದ ಸೇಮ್ ಇಲ್ಲ ಅಂತಾರೆ. ಎಲ್ ಸಿ ಎಮ್ ತಕ್ಕೋಬೇಕು. ಎಲ್ ಸಿ ಎಮ್ ಯಾವ ರೀತಿ ತಗೊಂತೀವಿ? 5 ದೊಡ್ಡ ಸಂಖ್ಯೆ ಅದ, 5ರ ಮಧ್ಯೆ ಅನ್ಕೊಂತ ಹೋಗೋ 3ರ ಮಧ್ಯೆ ಬರ್ಬೇಕ್ರಿ. ನೋಡ್ರಿ, ಹಂಗಾರೆ 3ರ ಮಧ್ಯೆ ಬರ್ತದೆ ಇಲ್ಲ? 3 ಮಧ್ಯೆ ಬರ್ತದೆ ಇಲ್ಲ ನೋಡ್ರಿ. ಇವಾಗ ಜಸ್ಟ್ 5 1ರಲ್ಲಿ 5, 5 ಅನ್ನೋದು 3ರ ಮಧ್ಯೆ ಬರಂಗಿಲ್ಲ. ಇನ್ನು ನೆಕ್ಸ್ಟ್ 5 2ರಲ್ಲಿ 10, 10 ಕೂಡ 3ರ ಮಧ್ಯೆ ಬರಂಗಿಲ್ಲ. ಇನ್ನು 5 3ರಲ್ಲಿ 15, ಈ 15 ನೋಡ್ರಿ 3ರ ಮಧ್ಯೆ ಬರ್ತದೆ ಇಲ್ಲ? ಹಂಗಾರೆ ಎಲ್ ಸಿ ಎಮ್ ಎಷ್ಟಾಯಿತು ಅಂತಾರ? 15 ಐತ್ರಿ. ಎಲ್ ಸಿ ಎಮ್ ಎಷ್ಟಾಯಿತು?
15 ಆಯಿತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ 3 ಎಷ್ಟರಲ್ಲೇ 15 ರೀ 3 5ರಲ್ಲೇ 15 3 5ರಲ್ಲೇ 15. ಇನ್ನು ನೆಕ್ಸ್ಟ್ 5 ಎಷ್ಟರಲ್ಲೇ 15 5 3ರಲ್ಲೇ 15. ಈ 3ಅನ್ನು ಇಲ್ಲಿ ಇಂಟು ಮಾಡ್ಕೊಳ್ರಿ. ಇವಾಗ 7 5ರಲ್ಲೇ ಎಷ್ಟು ರೀ 35 ಪ್ಲಸ್ ಚಿಹ್ನೆ ಅದ ಪ್ಲಸ್ ಹಾಕ್ರಿ. ಇನ್ನು ನೆಕ್ಸ್ಟ್ 17 3ರಲ್ಲೇ ಎಷ್ಟು ರೀ 17 3ರಲ್ಲೇ 51. ಹಂಗಾರೆ ಇವಾಗ ಕೂಡ್ಸಿದ್ರಿ ಅಂತಾರೆ ಎಷ್ಟಾಕೈತಿ ನೋಡ್ರಿ ಕೂಡ್ಸಿದ್ರಿ ಅಂತಾರ ಇಲ್ಲಿ 35 ಪ್ಲಸ್ 51 ಅಂತ ನೋಡ್ರಿ 50ಕ್ಕೆ 30 ಕೂಡ್ಸಿರಿ 80 5ಕ್ಕೆ 1 ಕೂಡ್ಸಿರಿ 6 86 ಆಗ್ತದೆ ರೀ 86 ಅಂತಾರ. ಈಗ ನಾವು ಏನು ಮಾಡ್ಬೇಕಂತಾರೆ ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಾರ ಅಂತಾರೆ ನಾವು ಕೂಡ ಆನ್ಸರ್ ಏನು ಮಾಡ್ಬೇಕು ಹೇಳ್ರಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಹೇಳ್ಬೇಕು. ಹಂಗಾರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಹೇಳೋದು ಹೆಂಗೆ ರೀ ಹಂಗಾರೆ ನೋಡ್ರಿ ಇವಾಗ ಇಲ್ಲಿ 86/15 ಐತಿ ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ನಮ್ಮ ಆನ್ಸರ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಬರ್ಬೇಕು ರೀ. ಹಂಗಾರೆ ನೋಡ್ರಿ ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ 15ರಿಂದ ಕಡ್ತಾ ಹೊಡಿಬೇಕು. 15 ಒಂದರಲ್ಲೇ 15 ಎಷ್ಟರಲ್ಲೇ ರೀ 15 5ರಲ್ಲೇ 75 15 5ರಲ್ಲೇ 75 ಅಂತಾರೆ ಏನೇ ಎಷ್ಟು ಉಳಿತ್ರಿ ಇಲ್ಲಿ 15 5ರಲ್ಲೇ 75 ಅಂತಾರೆ ಈ ಕಡೆ 5 ಆ ಕಡೆ 6 ಅಂತಾರೆ ಎಷ್ಟು ಉಳಿತದ 11 ಉಳಿತದ. ಹಂಗಾರೆ ಈ 11 ಏನು ಮಾಡ್ರಿ ಮ್ಯಾಲ ಅಂಶದೊಳಗೆ ಹಂಗೆ ಆಸ್ ಇಟ್ ಈಸ್ ಬರೀರಿ. ಕೆಳಗೆ ಯಾವ ಸಂಖ್ಯೆಯಿಂದ ಕಡ್ತಾ ಹೊಡಿಯಾಕತ್ತೀವಿ 15ರಿಂದ ಕಡ್ತಾ ಹೊಡಿಯಾಕತ್ತೀವಿ ಅಂತಾರ ಈ 15ಅನ್ನು ಹಂಗೆ ಬರೆದು ಬಿಡ್ರಿ. ಹಂಗಾರೆ 5 11/15 ಆನ್ಸರ್ ಆಗತ್ತೆ ರೀ 5 11/15. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಆನ್ಸರ್ ಬಂತ್ರಿ. ಯಾಕಂತಾರೆ ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇತ್ತು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆನ್ಸರ್ ತೆಗೆದ್ವಿ. ಓಕೆ ಎಸ್ ಹಂಗಾರೆ ಈ ಕ್ವಶನ್ ಬಿಡಿಸ್ರಿ ನೋಡೋಣ ಇವಾಗ ಎಷ್ಟಾಗುತ್ತಾ ಸೇಮ್ ಕ್ವಶನ್ ಐತಿ ಸಾಲ್ವ್ ಮಾಡ್ರಿ ನೋಡೋಣ ಎಷ್ಟಾಗುತ್ತೆ ಅಂತ ನೋಡ್ರಿ. ಫಸ್ಟ್ ಈಗ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅದಾವ ಅಂತಾರೆ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕ್ರಿ. ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕಂತ ನೋಡ್ರಿ ಫಸ್ಟ್ ನಾವು ಏನು ಮಾಡ್ಬೇಕಾಗ್ತದ ಅಂತಾರೆ ಇಲ್ಲಿ ಇಂಟು ಮಾಡ್ಕೋಬೇಕಾಗ್ತದೆ ರೀ. ಇಲ್ಲಿ ಇಂಟು ಮಾಡ್ಕೊತೀವಿ ಆಮೇಲೆ ಇಲ್ಲಿ ಏನು ಮಾಡ್ಕೋಬೇಕು ಅಂತಾರ ಪ್ಲಸ್ ಮಾಡ್ಕೋಬೇಕು. ಹಂಗಾರೆ ಮಾಡ್ರಿ ಇವಾಗ 7 3ರಲ್ಲೇ ಎಷ್ಟು ರೀ 7 3ರಲ್ಲೇ 21 21ಕ್ಕೆ 2 ಕೂಡಿಸಿದ್ರೆ ಎಷ್ಟು 21ಕ್ಕೆ 2 ಕೂಡಿಸಿದ್ರೆ 23/7 23/7. ಇನ್ನು ಪ್ಲಸ್ ಮಾಡಿದ್ರಿ ಅಂತ ನೋಡ್ರಿ. ಇನ್ನು ನೆಕ್ಸ್ಟ್ 8 4ರಲ್ಲೇ 32 32ಕ್ಕೆ 3 ಕೂಡಿಸಿದ್ರೆ 35/8. ಇವಾಗ ಏನು ಮಾಡ್ಬೇಕಂತಾರೆ ನಾವು ಎಲ್ ಸಿ ಎಮ್ ತೆಗಿಬೇಕಾಗ್ತದೆ ರೀ. ಯಾಕಂತಾರೆ ಛೇದ ಸೇಮ್ ಇಲ್ಲ ಅಂತಾರೆ ಎಲ್ ಸಿ ಎಮ್ ತೆಗಿತೀವಿ ಎಷ್ಟಾಗತ್ತೆ ರೀ ಈ ನೋಡ್ರಿ 8 1ರಲ್ಲೇ 8 8 7ರ ಮಧ್ಯ ಬರೋಂಗಿಲ್ಲ. ನೆಕ್ಸ್ಟ್ 8 2ರಲ್ಲೇ ನೋಡ್ರಿ ಇವಾಗ ಎರಡು ಬೇರೆ ಬೇರೆ ನೋಡ್ರಿ 7 ಮತ್ತು 8 ಅದಾವ ಅಂತಾರೆ ಈಗ ಒಂದೇ ಮಗ್ಗಿ ಒಳಗೆ ಬರೋದಿಲ್ಲ ಹೌದಾ ಯಾವ್ದು ಬರ್ತೈತೆ ನೋಡ್ರಿ ಹಂಗಾರ 8 1ರಲ್ಲೇ 8 ಬರೋಂಗಿಲ್ಲ 8 2ರಲ್ಲೇ 16 ಅದು 7ರ ಮಗ್ಗಿ ಒಳಗೆ ಬರೋದಿಲ್ಲ 8 3ರಲ್ಲೇ 24 ಅದು ಬರೋದಿಲ್ಲ 8 4ರಲ್ಲೇ 32 ಅದು 7ರ ಮಗ್ಗಿ ಒಳಗೆ ಬರೋದಿಲ್ಲ. ಈ ನೆಕ್ಸ್ಟ್ ಎಷ್ಟಾಗತ್ತೆ ರೀ ಹಂಗಾರ 8 7ರಲ್ಲೇ 56 ಅನ್ನೋದು ಬರ್ತದೆ 7ರ ಮಗ್ಗಿ ಒಳಗೆ 8 7ರಲ್ಲೇ 56 7 8ರಲ್ಲೇ 56 ಹಂಗಾರೆ ಎಲ್ ಸಿ ಎಮ್ ಎಷ್ಟಾಕೈತಿ ಅಂತಾರ 56 ಆಕೈತಿ. ಹಂಗೆ ಚೆಕ್ ಮಾಡ್ಕೊಂತ ಹೋಗ್ರಿ ಗೊತ್ತಾಕೈತಿ. ಇನ್ನು ನೆಕ್ಸ್ಟ್ ನೋಡ್ರಿ ಹಂಗಾರ ಈಗ 56 ಬಂತು ಅಂತಾರೆ ಈಗ ಏನು ಮಾಡ್ಕೋಬೇಕಾಗ್ತದೆ ನಾವು ಇಂಟು ಮಾಡ್ಕೋಬೇಕಾಗ್ತದೆ ರೀ. ಹಂಗಾರೆ ಈ 7 ಎಷ್ಟರಲ್ಲೇ 56 ಅಂತಾರ 7 8ರಲ್ಲೇ 56 ರೀ. ಓಕೆ ಎಸ್. ಇನ್ನು ನೆಕ್ಸ್ಟ್ 8 ಎಷ್ಟರಲ್ಲೇ 56 ಅಂತಾರ 8 ಎಷ್ಟರಲ್ಲೇ 56 ರೀ 8 7ರಲ್ಲೇ 56 ಈ 7ಅನ್ನು ಇಲ್ಲಿ ಇಂಟು ಮಾಡ್ಕೋಬೇಕು. ಹಂಗಾರೆ ನೆಕ್ಸ್ಟ್ ಇವಾಗ 23 8ರಲ್ಲೇ ಎಷ್ಟಾಗುತ್ತೆ ಅಂತಾರೆ ನೋಡ್ರಿ 23 8ರಲ್ಲೇ 28ರಲ್ಲೇ 160 3 8ರಲ್ಲೇ 24 ಅಂತಾರ 160 ಪ್ಲಸ್ 24 ಅಂತಾರ 184 ಆಗತ್ತೆ ರೀ. ಈ 184ಅನ್ನು ಇಲ್ಲಿ ಬರೀರಿ ಪ್ಲಸ್ ಚಿಹ್ನೆ ಅದ ಪ್ಲಸ್ ಹಾಕ್ರಿ. ಇನ್ನು ನೆಕ್ಸ್ಟ್ 35 7ರಲ್ಲೇ ಎಷ್ಟಾಕೈತಿ ಅಂತಾರ 37ರಲ್ಲೇ 210 5 7ರಲ್ಲೇ 35 210 ಪ್ಲಸ್ 35 ಅಂತಾರ ಎಷ್ಟಾಗತ್ತೆ ರೀ 245 ಆಗತ್ತೆ. ಇವಾಗ ಇವೆರಡು ಕೂಡಿಸ್ಕೊಂಡ್ರಿ ಅಂತಾರೆ ಎಷ್ಟಾಕೈತಿ ಅಂತ ನೋಡ್ರಿ 100 ಪ್ಲಸ್ 200 ಅಂತಾರೆ 300 ಆಕೈತಿ 80 ಪ್ಲಸ್ 40 ಅಂತಾರ 120 ಆಕೈತಿ 420 ಆತ್ರಿ 420 ಇದೊಂದು 9 ಅಂತಾರ 429. ಹಂಗಾರ ಈ 429 ಬಂತು. ಇನ್ನು ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಎಷ್ಟು ಬರ್ತೈತಿ ಅಂತೇಳಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡ್ರಿ ಅಂತಾರ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಓಕೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಎಷ್ಟು ಬರ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಸ್ ಥ್ಯಾಂಕ್ ಯು.